ನಾನು ಕೂಡ ಹಂಗಂತ ಅನ್ಕೊಂಡು ಮೋಟಿವೇಶನ್ ಆಗಿ ನೈಟ್ ವಿಡಿಯೋ ನೋಡಿ ಮಲಗಿದ್ದೆ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಇವಾಗ ನಾನು ಬೆಳಗ್ಗೆ ಬೇಗ ಎದ್ದು, ಸೊ ಹಂಗಾಗಿ ನಿಯತ್ತಾಗಿ ವರ್ಕೌಟ್ ಮಾಡ್ಬೇಕಂತಾನೆ ನಾನು ಇವಾಗ ಫ್ರೆಶ್ ಅಪ್ ಆಗಿ ಗ್ರೌಂಡ್ ಕಡೆಗೆ ಹೋಗ್ತೀನಿ. ಎದ್ದು ಫ್ರೆಶ್ ಅಪ್ ಆಗಿ ಜಳಕ ಎಲ್ಲ ಮಾಡಿದೆ. ಸೊ ಏನಕ್ಕಪ್ಪ ಅಂದ್ರೆ ಇವತ್ತು ನಾನು ಹನುಮಪ್ಪನ ಗುಡಿಗೆ ಹೋಗ್ಬೇಕಿತ್ತು. ಹಂಗಂತ ಹೇಳ್ಬಿಟ್ಟು ನಾನು ಇವಾಗ ಹನುಮಪ್ಪನ ಗುಡಿ ಹತ್ರ ಬಂದ್ಬಿಟ್ಟೆ. ಒಳಗಡೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ. ಬಾಸ್ ನ ಮಾತಾಡಿಸಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಕೂಡ, ಸೊ ನಾನು ರನ್ನಿಂಗ್ ಅಲ್ಲಿ ಪಾಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಆಶೀರ್ವಾದ ತಗೊಂಡು ನಾನು ಸೀದಾ ಬಂದೆ ಮನೆಗೆ ಬಂದ್ಬಿಟ್ಟು ನಾನು ನಿನ್ನೆ ನೈಟ್ ನೆನಕಿರ್ತಕ್ಕಂಥ ಲವಂಗ ನೀರನ್ನ ಒಂದ್ ಸ್ವಲ್ಪ ಕುಡಿದೆ. ಟೈಮ್ ಆಲ್ರೆಡಿ ತುಂಬಾ ಆಯ್ತು ಅಂತ ಹೇಳಿ ನಾನು ಟೀಚರ್ ಇಟ್ಟಿರ್ತಕ್ಕಂಥ ನನ್ನ ಶೂಸ್ ಗಳನ್ನ ತಗೊಂಡು, ಸೊ ನಾನು ಹಾಕೊಂಡು ಸೀದಾ ನಾನೇ ಹೊಟ್ಟೆ ರನ್ನಿಂಗ್ ಗೆ. ನನ್ನ ಯಬೂಜನ ನಾನು ತಗೊಂಡ್ಬಿಟ್ಟು ನಾನು ಹೋಗ್ತಾ ಇದೀನಿ ಇವಾಗ ನಾನು ರನ್ನಿಂಗ್ ಮಾಡೋ ಪ್ಲೇಸ್ ಅಲ್ಲಿ. ರನ್ನಿಂಗ್ ಮಾಡೋ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟೆ. ಸೊ ಇಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಆಲೋಚನೆ ಆಗ್ತಾ ಇತ್ತು, ಏನ್ ಮಾಡ್ಲಪ್ಪ ಅಂತ ಹೇಳಿ. ಬಟ್ ಇವತ್ತು ನನ್ನ ವರ್ಕೌಟ್ ಪ್ರಕಾರ ಇವತ್ತು ನಾನು 8 ಕಿಲೋಮೀಟರ್ ರನ್ನಿಂಗ್ ನ ಕಂಪ್ಲೀಟ್ ಮಾಡೋಕಾಯ್ತು. ಸೊ ಹಂಗಾಗಿ ನಂಗೆ ಬಹಳ ಟೆನ್ಷನ್ ಆಗಿತ್ತು. ಟೆನ್ಷನ್ ಆಗಿದ್ ಕಾರಣ ನಾನು ಏನ್ ಮಾಡ್ದಪ್ಪ ಅಂದ್ರೆ ನೀರೊಳಗಡೆ ನಾನು ಪೌಂಡ್ಸ್ ಪೌಡರ್ ನ ಹಾಕಿ ಸ್ವಲ್ಪ ನಾನು ಮಿಕ್ಸಿಂಗ್ ಮಾಡಿದೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮತ್ತೆ ಅದನ್ನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾನು ವಾಟರ್ ಒಳಗಡೆ ಏನ್ ಹಾಕಿದ್ದಪ್ಪ ಅಂದ್ರೆ ORS ಪೌಡರ್ ಹಾಕಿದ್ದೆ. ಯಾಕಪ್ಪ ಅಂದ್ರೆ ಲಾಂಗ್ ರನ್ನಿಂಗ್ ಇರೋದ್ರಿಂದ ಸೊ ಓಡ್ಲಿಕ್ಕೋಸ್ಕರ ನನ್ನ ದೇಹದೊಳಗಡೆ ಎನರ್ಜಿ ಬರ್ಲಿ ಅಂತ ಹೇಳಿ ಸೊ ಹಾಕಿ ನಾನು ಮಿಕ್ಸಿಂಗ್ ಮಾಡಿ ಇಟ್ಕೊಂಡೆ. ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ನಾನು ನನ್ನ ಒಂದು ರನ್ನಿಂಗ್ ನ ಸ್ಟಾರ್ಟ್ ಮಾಡಿದೆ. ಹಾಗೇನೆ ಇವತ್ತಿನ ವರ್ಕೌಟ್ ಬಂದು ಏನಿತ್ತಪ್ಪ ಅಂದ್ರೆ ಸ್ವಲ್ಪ ಇವತ್ತು ಲಾಂಗ್ ರನ್ನಿಂಗ್ ಇತ್ತು. ಸೊ ನಮ್ಮೊಂದು ಇಂಡೋರೆನ್ಸ್ ಜಾಸ್ತಿ ಬಿಲ್ಡಪ್ ಆಗ್ಲಿ ಅನ್ನೋ ಕಾರಣಕ್ಕೆ ನಾವು ವೀಕ್ಲಿ ಲಾಂಗ್ ರನ್ನಿಂಗ್ ನ ಮಾಡ್ತೀವಿ. ಯಾರೆಲ್ಲ 14 ಮೀಟರ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ನೀವೆಲ್ಲರೂ ಕೂಡ ಲಾಂಗ್ ರನ್ನಿಂಗ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರೂ ವೀಕ್ಲಿ 2 ಟೈಮ್ಸ್ ಲಾಂಗ್ ರನ್ನಿಂಗ್ ಮಾಡ್ಲೇಬೇಕು. ಹಾಗೇನೆ ಹೇಳ್ತಾನೆ ನಾನು ನನ್ನ ಒಂದು ರನ್ನಿಂಗ್ ಕೂಡ ನಾನು ಕಂಪ್ಲೀಟ್ ಮಾಡಿದೆ. ಸೊ ನಾನು ಇವತ್ತು ಅನ್ಕೊಂಡಿದ್ದೆ 6 ಕಿಲೋಮೀಟರ್ ಮೇಲ್ಗಡೆ ಇವತ್ತು ಓಡ್ಬೇಕು ಅಂತ ಹೇಳಿ. ಹಾಗಾಗಿ ನಾನು ಇವತ್ತು 7 ಕಿಲೋಮೀಟರ್ ನಾನು 33 ನಿಮಿಷ ಒಳಗೆ ಕವರ್ ಮಾಡಿದೀನಿ. ಸ್ವಲ್ಪ ಟೈಮ್ ಜಾಸ್ತಿ ಅನ್ಸುತ್ತೆ, ಆದ್ರೂ ಏನು ಮಾಡಕ್ಕಾಗಲ್ಲ. ಅದಾದ್ಮೇಲೆ ಓಡಿ ಬಹಳ ಸುಸ್ತಾಗಿತ್ತು. ಒಂದ್ ಸ್ವಲ್ಪ ವಾಕಿಂಗ್ ಮಾಡಿದೆ. ವಾಕಿಂಗ್ ಮಾಡಾದ್ಮೇಲೆ ನಾನು ಎಲೆಕ್ಟ್ರಾನ್ ಪೌಡರ್ ಹಾಕಿದ್ದೆ, ಸ್ವಲ್ಪ ಎನರ್ಜಿ ಬರ್ಲಿ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಪೌಡರ್ನ ಕುಡಿದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದಾದ್ಮೇಲೆ ಒಂದು 100 ಮೀಟರ್ಸ್ ನಾನು ವಾಕಿಂಗ್ ಲಂಜಸ್ ಮಾಡಿದೆ. ಸೊ ಈ ಒಂದು ವರ್ಕೌಟ್ ಬಹಳ ಹೆಲ್ಪ್ ಆಗುತ್ತೋ. ಈ ಒಂದು ವರ್ಕೌಟ್ ಅಂದ್ರೆ ನನ್ನ ಟೈಮಿಂಗ್ ಬಹಳ ಹೆಲ್ಪ್ ಆಗಿರೋದು. ಹಾಗಾಗಿ ಎಲ್ಲರೂ ಕೂಡ 100 ಮೀಟರ್ ಈ ತರ ನೀವು ಮಾಡ್ಲೇಬೇಕು ಎನಿ ಕಂಡೀಷನ್ ಆಗಿ. ಅಂದ್ರೆ ನಿಮ್ ಟೈಮಿಂಗ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ನಿಮ್ಗೆ ಲೆಗ್ ಪವರ್ ಕೂಡ ಜಾಸ್ತಿ ಬಿಲ್ಡಪ್ ಆಗುತ್ತಾ. ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾನು ನಿಮಗೆ ಪೈಲೋನ್ ಡಿಪ್ಸ್ ಕೊಡಿದೆ. ಸೊ ಈ ಒಂದು ಪೈಲೋನ್ ಡಿಪ್ಸ್ ಕೂಡ ನಮ್ಮ ರನ್ನಿಂಗ್ ಇಂಪ್ರೂವ್ಮೆಂಟ್ ಗೆ, ಹಿಂಡೋರೆನ್ಸ್ ಗೆ, ಹಾಗೆ ಸ್ಟಾಮಿನಾ ಆಗಿರ್ಬೋದು, ಹಾಗೆ ಲೆಗ್ ಪವರ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಬಹಳ ಇದು ಹೆಲ್ಪ್ ಆಗುತ್ತೆ. ಹಾಗೆ ಇವತ್ತು ಲಾಂಗ್ ರನ್ನಿಂಗ್ ಮಾಡಿದೆ. ಲಾಂಗ್ ರನ್ನಿಂಗ್ ಮಾಡಿರೋ ಕಾರಣಕ್ಕಾಗಿ ನಾನು ಇವತ್ತು ಏನ್ ಮಾಡಿದೆ, ಒಂದ್ ಸ್ವಲ್ಪ ABC ವರ್ಕೌಟ್ ಗಳನ್ನ ಮಾಡಿದೆ. ಸೊ ನೀವು ಕೂಡ ABC ವರ್ಕೌಟ್ ಮಾಡಬೇಕು. ಹಾಗೆ ಯಾವುದೇ ಒಂದು ವರ್ಕೌಟ್ ನ ಮಾಡಿದ್ರು ಪ್ರತಿಯೊಂದು ವರ್ಕೌಟ್ 3 ಸೆಟ್ ಆಗಿ ಮಾಡಬೇಕು. ಒಂದ್ ವೇಳೆ ನೀವು 15 ಡಿಪ್ಸ್ ಮಾಡಿದ್ರಪ್ಪ ಅಂದ್ರೆ 15 ಡಿಪ್ಸ್ ಹೊಡೆದು ಮತ್ತು ಒಂದ್ ನಿಮಿಷ ವೇಟ್ ಮಾಡಿ, ಮತ್ತು 15 ಹೊಡಿಬೇಕು, ಮತ್ತು ಒಂದ್ ಸ್ವಲ್ಪ ವೇಟ್ ಮಾಡಿ, ಮತ್ತು 15 ನಿಮಿಷ ಹೊಡಿಬೇಕು. ಸೊ ಈ ರೀತಿ ಮಾಡೋದ್ರಿಂದ ಸೊ ನಮ್ಗೆಲ್ಲ ಪವರ್ ಎಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗಾಗಿ ಯಾವುದೇ ಒಂದು ಎಕ್ಸರ್ಸೈಸ್ ಮಾಡಿದ್ರು ಪ್ರತಿಯೊಬ್ರು ಅದನ್ನ 3 ಸೆಟ್ ಆಗಿ ಕಂಪ್ಲೀಟ್ ಮಾಡಿ. ಇಷ್ಟಾದ್ಮೇಲೆ ನಾನು ಫೋನ್ ಎಲ್ಲ ಸ್ವಿಚ್ ಆಫ್ ಆಯ್ತು. ಹಂಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮನೆಗೆ ಬಂದ್ಬಿಟ್ಟು ಸೀದಾ ಮನೆಯಲ್ಲಿ ಊಟ ಮಾಡಿಬಿಟ್ಟು ನಾನು ಕೆಲಸದ ಆಲ್ರೆಡಿ ಟೈಮ್ ಆಗಿತ್ತು. ಸೊ ಈ ಒಂದು ಬಿಸಿಲಲ್ಲಿ ಉರಿ ಬಿಸಿಲಲ್ಲಿ ಎಲ್ಲಾ ಕಡೆ ನೀರು ಇಳಿಸ್ಕೊಂತ ನಾನು ನನ್ನ ಕೆಲಸ ಕಡೆ ಹೋಗ್ತಾ ಇದ್ದೆ. ನಾನು ಕೆಲಸಕ್ಕೆ ಬಂದ್ಮೇಲೆ ನಾನು ಬುಕ್ ಓಪನ್ ಮಾಡಿದೆ. ಸೊ ಬುಕ್ ಓಪನ್ ಮಾಡಿದ ತಕ್ಷಣ ಬುಕ್ ನನಗೆ ಒಂದು ಡೈಲಾಗ್ ನ ಹೇಳಿತು. ನಾನು ಮೊಬೈಲ್ ಶಾಪ್ ಅಲ್ಲಿ ಕೆಲಸ ಮಾಡಿ ಮೊಬೈಲ್ ರಿಪೇರ್ ಮಾಡಕಂತ ಹೋದ್ರೆ ನಾನು ಗ್ಯಾರೇಜ್ ಹೋಗ್ಬಿಟ್ಟು ಇಂಜಿನ್ ವರ್ಕ್ ಮಾಡ್ಬಿಟ್ಟೆ. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ಅದು ಹೇಗಪ್ಪ ಅಂದ್ರೆ ಒಳಗಡೆ ಕೋರ್ಸ್ ಮಾಡ್ಬಿಟ್ಟು ನಾನು ಕೂಡ ಇಂಜಿನ್ ರಿಪೇರಿ ಮಾಡ್ಬಿಟ್ಟೆ. ಅದನ್ನ ಯಾರು ನಂಬ್ಲಿಕ್ಕೆ ಹೋಗ್ಬೇಡ್ರಿ ಅಂತ ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ನಾನೀಗ ನೆಕ್ಸ್ಟ್ ಒಂದು ಯೂಟ್ಯೂಬ್ ಕ್ಲಾಸ್ ಇತ್ತು ಪರ್ಸೆಂಟೇಜ್ ಬಗ್ಗೆ. ಸೊ ಇದ್ರ ಬಗ್ಗೆ ನಾನು ಯೂಟ್ಯೂಬ್ ಒಳಗಡೆ ಫುಲ್ ಆಗಿ ವಿಡಿಯೋ ನೋಡಿದೆ. ಹಂಗೆ ಈ ವಿಡಿಯೋ ಕೂಡ ಕಂಪ್ಲೀಟ್ ಮಾಡಿದೆ. ಇಷ್ಟೆಲ್ಲ ಆದ್ಮೇಲೆ ನಂದು ವರ್ಕ್ ಕೂಡ ಕಂಪ್ಲೀಟ್ ಆಯ್ತು. ವರ್ಕ್ ಆದ್ಮೇಲೆ ನಾನು 1 ಕಿಲೋಮೀಟರ್ ವಾಕಿಂಗ್ ಮಾಡ್ಬಿಟ್ಟೆ. ಸೊ ನೋಡ್ತಾ ಇರ್ಬೋದು ಎಲ್ಲಾ ಕಡೆ ಬೆವ್ರು ಕಿತ್ಕೊಂಡ್ ಬರ್ತಾ ಇದ್ದು. ಅದಾದ್ಮೇಲೆ ನಮ್ಮ ಫ್ರೆಂಡ್ ಕೂಡ ಬಂದಿದ್ದ, ಅವನ ಜೊತೆಗೆ ನಾನು ಸೀದಾ ನಮ್ಮ ಮನೆಗೆ ಹೊರಟೆ. ಇಷ್ಟೆಲ್ಲ ಆದ್ಮೇಲೆ ನಾನು ಹೋಗ್ತೀನಿ ಮನೆಗೆ ನೋಡಿದ್ರೆ ಏನು ಅಡಿಗೆ ಮಾಡಿದ್ದಿಲ್ಲ. ಸೊ ಹಾಗಾಗಿ ನಾನೇ ಅಡಿಗೆ ಮಾಡಿದೆ. ಸೊ ಎಲ್ಲಾ ಹುಡುಗಿರಿಗೆ ಒಂದು ಕಿವಿ ಮಾತು ಹೇಳೋದು ಆಯ್ತಪ್ಪ ಅಂದ್ರೆ, ಸೊ ನನ್ನಂತ ಹುಡುಗನ ಪಡೆಯಕ್ಕೆ ನೀವು ಬಹಳ ಪುಣ್ಯ ಮಾಡ್ತೀರಿ. ಏನಕ್ಕಪ್ಪ ಅಂದ್ರೆ ಎಲ್ಲಾ ಅಡಿಗೆ ಕೂಡ ನಾನೇ ಮಾಡಿರ್ತೀನಿ. ಹಾಗೆ ಎಲ್ಲಾ ಮನೆ ಕೆಲಸ ಕೂಡ ನಾನೇ ಮಾಡಿರ್ತೀನಿ. ಯಾರಾದ್ರೂ ಅಪ್ಲಿಕೇಶನ್ ಹಾಕೋದ್ರೆ ಅಪ್ಲಿಕೇಶನ್ ಈಸಿಯಾಗಿ ಹಾಕ್ಬೋದು. ಕೇವಲ ಅಪ್ಲಿಕೇಶನ್ ಫೀಸ್ 3000 ಮಾತ್ರ ಇರುತ್ತೆ. ಬರೀ ಇಂತದೇ. ಸೊ ಯಾರು ಅಪ್ಲಿಕೇಶನ್ ಹಾಕೋರಿದ್ದಪ್ಪ ಅಂದ್ರೆ ನನ್ನ ಕಾಮೆಂಟ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕಳಿಸ್ಕೊಡ್ತೀನಿ. ಇದನ್ನು ಕೂಡ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡ್ರಿ. ಸೊ ಇವತ್ತಿನ ದಿನ ಇವತ್ತಿಗೆ ಎಂಡ್ ಆಯ್ತು. ಸೊ ಮತ್ತೆ ನಿಮಗೆ ನಾಳೆ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾರೆ. ಬಾಯ್. ಜೈ ಹಿಂದ್.